ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಉತ್ತರ ಪ್ರದೇಶದ ಸಂಬಾಲ್ ಈ ಊರು ಇತ್ತೀಚೆಗೆ ದೇಶಾದ್ಯಂತ ಸುದ್ದಿಯಾಗಿತ್ತು. ಸಂಬಾಲ್ ಸಿಟಿಯಲ್ಲಿ ಜಾಮಾ ಮಸೀದಿ ಈ ಹಿಂದೆ ಶಿವನ ದೇಗುಲವಾಗಿತ್ತು. ಹೀಗಾಗಿ ಪ್ರಾಚ್ಯವಸ್ತು ಸಮೀಕ್ಷೆ ನಡಿಬೇಕು ಎಂದು ಕೆಲವರು ಕೋರ್ಟಿಗೆ ಹೋಗಿದ್ರು. ಅದಾದ ನಂತರ ಸಮೀಕ್ಷೆಗೆ ಮುಂದಾದ ಸರ್ಕಾರಕ್ಕೆ ಸ್ಥಳೀಯರಿಂದ ಭಾರಿ ವಿರೋಧ ಎದುರಾಗಿತ್ತು. ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದ್ದು ಯಥಾಸ್ಥಿತಿ ಕಾಯ್ದುಕೊಳ್ಳೋಕೆ ಆದೇಶ ಕೊಟ್ಟಿದೆ. ಆದ್ರೆ ಅದೇ ಸಂಬಾಲ್ನಲ್ಲಿ ಇನ್ನೊಂದು ದೇವಸ್ಥಾನ ಸಿಕ್ಕಿದೆ. ಅದೇ ಹನುಮಾನ್ ಮತ್ತು ಶಿವನ ದೇವಸ್ಥಾನ. ಕರೆಂಟ್ ಕಳ್ಳತನ ಹುಡುಕಲು ಹೋದಾಗ ಪೊಲೀಸರಿಗೆ ಕಂಡದ್ದು ಹನುಮಾನ್ ಟೆಂಪಲ್. ಇದು ಉತ್ತರ ಪ್ರದೇಶದ ಸಂಬಾಲ್ ಅನ್ನೋ ಪ್ರದೇಶದಲ್ಲಿ ಕಾಣಿಸ್ತಿರೋ ಹನುಮಾನ್ ದೇವಸ್ಥಾನ. ಇಲ್ಲಿ ವಿದ್ಯುತ್ ಕಳ್ಳತನ ಆಗ್ತಿದೆ ಅನ್ನೋ ಕಂಪ್ಲೇಂಟ್ ಇತ್ತು. ಯಾಕಂದ್ರೆ ಇಡೀ ಪ್ರದೇಶಕ್ಕೆ ಖರ್ಚಾಗ್ತಿರೋ ವಿದ್ಯುತ್ ಲೆಕ್ಕ ಒಂದಾಗಿದ್ರೆ ಬಿಲ್ಲಲ್ಲಿ ಸಿಗ್ತಾ ಇದ್ದಿದ್ದೇ ಒಂದು. ಯಾರೋ ಕದೀತಿದ್ದಾರೆ ಎಂದು ಹುಡುಕುತ್ತಾ ಹೋದವರಿಗೆ ಕಂಡಿದ್ದು ಒಂದು ಮಸೀದಿ. ಮುಚ್ಚಿದ್ದ ಬಾವಿಯಲ್ಲಿ ಸಿಕ್ಕವು ದೇವರ ವಿಗ್ರಹಗಳು. ಒಂದು ಮಸೀದಿ. ಮದ್ರಾಸುಗಳಲ್ಲಿ ಕರೆಂಟ್ ಕಳ್ಳತನಕ್ಕೆ ಎಲ್ಲಾ ಸಿಸ್ಟಮ್ಗಳನ್ನ ಫಿಕ್ಸ್ ಮಾಡಿಕೊಂಡು ಕರೆಂಟ್ ಅನ್ನ ಕದಿತಿದ್ರು. ಇದು ದಾಖಲೆ ಸಮೇತ ಸಿಕ್ತು. ವಯರುಗಳನ್ನ ಬೆನ್ನು ಹತ್ತಿದವರಿಗೆ ಕಂಡದ್ದು ಒಂದು ಬಾವಿ. ಆ ಬಾವಿಯನ್ನ ಅಗೆದಾಗ ಪುಟ್ಟ ಪುಟ್ಟ ವಿಗ್ರಹಗಳು ಸಿಕ್ಕಿವೆ. 46 ವರ್ಷಗಳ ಹಿಂದೆ 1978ರಲ್ಲಿ ಏನಾಗಿತ್ತು? ಅದಾದ ಮೇಲೆ ಹಾಗೆ ಕರೆಂಟ್ ಕಳ್ಳರ ವಯರುಗಳ ಜಾಲ ಹುಡುಕ್ತಾ ಹೋದಾಗ ಒಂದು ದೇವಸ್ಥಾನ ಸಿಕ್ಕಿದೆ. ವಿಶೇಷ ಅಂದ್ರೆ ಆ ದೇವಸ್ಥಾನವನ್ನ 46ರಿಂದ 48 ವರ್ಷಗಳ ಹಿಂದೆ ಮುಚ್ಚಿ ಬಿಟ್ಟಿದ್ರಂತೆ. 46 ವರ್ಷಗಳ ಹಿಂದೆ ಇದೇ ಸಂಭಾಲ್ನ ಕಗ್ಗು ರಸೈ ಅನ್ನೋ ಪ್ರದೇಶದಲ್ಲಿ ಹನುಮಾನ್ ದೇವಸ್ಥಾನ ಮತ್ತು ಶಿವನ ಆತ್ಮಲಿಂಗಕ್ಕೆ ಪೂಜೆ ನಡೀತಿತ್ತಂತೆ. ಆಗ ಕೋಮು ಗಲಭೆಯಾಗಿ ಶಿವ ಮತ್ತು ಹನುಮಾನ್ ದೇವಸ್ಥಾನವನ್ನ ಮುಚ್ಚಿಸ್ತಂತೆ ಅಲ್ಲಿನ ಸರ್ಕಾರ. 1978ರಲ್ಲಿ ಮುಚ್ಚಿಟ್ಟಿದ್ದ ದೇವಸ್ಥಾನವನ್ನ ರೀಓಪನ್ ಮಾಡೋ ಪ್ರಯತ್ನಕ್ಕೆ ಸರ್ಕಾರ ಪರ್ಮಿಷನ್ ಅನ್ನೇ ಕೊಟ್ಟಿರ್ಲಿಲ್ವಂತೆ. ಈಗ ಕರೆಂಟ್ ಕಳ್ಳತನದ ಪರಿಶೀಲನೆಗೆ ಹೋದಾಗ ದೇವಸ್ಥಾನ ಸಿಕ್ಕಿ ಆ ದೇವಸ್ಥಾನವನ್ನ ಶುಚಿ ಮಾಡಿ ಈಗ ಪೂಜೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಸುದ್ದಿ ಗೊತ್ತಾಗ್ತಿದ್ದಂತೆ ಉತ್ತರ ಪ್ರದೇಶದ ಸರ್ಕಾರ ಹೆಚ್ಚುವರಿ ಪೊಲೀಸರನ್ನ ಕಳುಹಿಸಿ ಸೆಕ್ಯೂರಿಟಿಯನ್ನ ಕೊಟ್ಟಿದೆ. ಘಟನೆಗೆ ರಿಯಾಕ್ಟ್ ಮಾಡಿರೋ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್, ಪುರಾತನ ದೇವಾಲಯವನ್ನ ನಾವೇನು ರಾತ್ರೋರಾತ್ರಿ ಕಟ್ಟಿಲ್ಲ. 1978ರ ಗಲಭೆಯ ಆರೋಪಿಗಳಿಗೆ ಇದುವರೆಗೂ ಶಿಕ್ಷೆ ಕೊಡಿಸೋದಿರಲಿ, ನ್ಯಾಯಾಲಯಕ್ಕೂ ಕರೆ ತರುವ ಪ್ರಯತ್ನವೂ ಆಗಿಲ್ಲ. ಆದ್ರೆ ಇನ್ನು ಮುಂದೆ ಹಾಗೆ ಇರೋಕೆ ಸಾಧ್ಯವಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕರೆಂಟ್ ಕಳ್ಳರನ್ನು ಹಿಡಿದು ಶಾಕ್ ಕೊಟ್ಟಿರೋ ಪೊಲೀಸರು ದೇವಸ್ಥಾನವನ್ನು ಹುಡುಕಿದ ರೋಚಕ ಕತೆ ಇದಾಗಿದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.